ಫಸ್ಟ್ ಬ್ಲಾಗ್, ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗು. ಇಲ್ಲಿಂದ ನಾವು ಬೆಂಗಳೂರಿಂದ ಸೋಮಸಂದ್ರಾಗ ಹೋಗ್ತಾ ಇದ್ದೀವಿ. ಸೋಮಸಂದ್ರ ನಮ್ಮ ಮನೆ ದೇವರು ಆಂಜನೇಯ ದೇವಸ್ಥಾನ. ತುಂಬ ಜನ ಇದ್ದಾರೆ. ಈ ಬಸ್ ಪೂರ್ತಿ ನಾವೇ ಇದ್ದೀವಿ ಅಂದ್ಕೊಳ್ಳಿ. ಬೆಳಗಿನ 5 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ಟು ಸ್ವಲ್ಪ ಹೊತ್ತಲ್ಲಿ ಸೋಮಸಂದ್ರಕ್ಕೆ ಇಳಿಯಕ್ಕೆ ಹೋಗ್ತಾ ಇದ್ದೀವಿ. ಸೋಮಸಂದ್ರ ಇಳಿಯೋದನ್ನೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಎಂಜಾಯ್ ಮಾಡಿ. ಇವತ್ತು ಹನುಮಾನ್ ಜಯಂತಿ. ಎಲ್ಲ ಕಡೆ ಫುಲ್ ಪ್ರಸಾದ, ಪಾನಕ, ಮಜ್ಜಿಗೆ ಎಲ್ಲ ಕೊಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಹೊಟ್ಟೆ ಹಸ್ಕೊಂಡು ಬಂದಿದ್ದೀವಿ, ಊಟ ಮಾಡಿಲ್ಲ. ಇಲ್ಲೇ ಫ್ರೆಂಡ್ಸ್, ನಾವು ತುಂಬ ಚಿಕ್ಕವರಿದ್ದಾಗ ಬಂದು ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲರೂ ಕರ್ಕೊಬಂದು ಇಲ್ಲಿ ಇಡ್ಲಿ ತಿಂತಾಯಿದ್ವಿ. ಹೊಟ್ಟೆ ಹಸಿತಿದ್ರೆ ಇಡ್ಲಿ ಆದರೆ ಇಷ್ಟನೇ ಇಲ್ಲ. ಬರುತ್ತೆ. ಇನ್ನು ನಾವು ಆಂಜನೇಯ ದೇವಸ್ಥಾನಕ್ಕೆ ಹೋಗಿಲ್ಲ. ಇಲ್ಲಿ ಸುತ್ತಮುತ್ತ ಇರೋಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಾಬಾ ನಮ್ಮ ಮನೆಯವ್ರು 4 ಫ್ರೆಂಡ್ಸ್ 4 ವರ್ಷದ ನಂತರ ಬಂದಿದ್ದೀವಿ ಮನೆಯವ್ರಿಗೆ. ನಾನು ಹೋಗ್ಬಿಟ್ಟು ಅನ್ಸ ಊರಿಗಮ್ಮ ಇದಕ್ಕಮ್ಮ ಎರಡೆರಡು ಹೊಡ್ತಾ. ನಾನು ಹೇಳಿದ್ದು ಫಾರಿನ್ ಗಿರಿನ್ಗೆಲ್ಲಾದ್ರೂ ಹೋಗ್ಬಿಟ್ನೇನೋ ಅಂತ. ನೀನು ಎಲ್ಲ ಅನ್ಕೊಂಡೆ? ನನಗೆ ಕಳ್ಸತ್ರಲ್ಲೇ ಇರಮ್ಮ ನೀನು. ಅಮ್ಮನ ನಂಗೇನು ನೀನು? ಆದ್ರೂ ಏನೇ ಹೇಳಿ, ನಾನು ಫುಲ್ ಸ್ಮಾರ್ಟ್ ಆಗಿದ್ದೀನಿ, ನಂಗೆ ಗೊತ್ತದು. ಅದೇ ನಮ್ಮ ನಿನ್ನ ತಂಗಿ ಮತ್ತೆ ನಿಮ್ಮ ಅಮ್ಮ ಪಕ್ಕ ನಿಂತ್ಕೊಂಡು ಹೇಳು. ಬೇಡ, ಅವರಿಬ್ರು ವೇಸ್ಟ್ಗಳು. ಅವ್ರ ಜೊತೆಲ್ಲ ನೀವು ನೋಡ್ಬಾರ್ದು. ವೇಸ್ಟ್ ಆಫ್ ಮಾಡಲಿ ವಿಡಿಯೋ. ಅವರು ನೋಡೋಣ. ವಿಡಿಯೋ ನೋಡ್ಲೇಬೇಕು ಗೈಸ್. ನೀವು ವಿಡಿಯೋ ನೋಡಿದ್ರೆ ನಿಮಗೆ ವ್ಲಾಗ್ ಮಾಡಬೇಕು ಅಂತ ಒಂಥರ ಇಂಟ್ರೆಸ್ಟ್ ಬರುತ್ತೆ. ನೋಡಿರಿ, ನನ್ನ ಹತ್ರ ಏನಿಲ್ಲ ಅಂದ್ರೂ ನಾನು ಸುಮ್ಮನೆ ವ್ಲಾಗ್ ಮಾಡ್ತೀನಿ. ಮಾಡೋಕ್ಕೆ ಕೆಲಸ ಇಲ್ವಲ್ಲ, ಅದಕ್ಕೆ. ಕೆಲಸ ಇಲ್ಲ ಅಂದರೆ ಈ ಥರ ಮಾಡ್ತಾ ಇರ್ಬೇಕು ಅವಾಗ. ನಿಮಗೂ ಜಾಲಿ ಆಗುತ್ತೆ ನೋಡಿ. ಅಮ್ಮ ನೀನೇನಮ್ಮ ಅಷ್ಟು ಬೆಳಗಿದ್ಯಾ? ನಾನು ಇಷ್ಟು ಕರಗಿದ್ದೆ. ನಮ್ಮ ಅಮ್ಮ ಜೊತೆ ನಿಲ್ಬಾರ್ದು ನಾನು. ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು. ದೇವಸ್ಥಾನ ಎಲ್ಲ ಬೇಕು ನಮಗೆ. ಏನಂತೀರ? ಏನಿಲ್ಲಪ್ಪ.
ನಿಜ ನಮ್ಮಮ್ಮಂಗೆ ನಾನು ಇಷ್ಟ ಇಲ್ಲ. ನಮ್ಮಮ್ಮಂಗೆ ಹಿಂಗೆ ಕಂಡ್ರೆ ಇಷ್ಟ. ನಾವು ಸರಿ ನಿಮ್ಮಮ್ಮನೇ ಕೇಳಿ. ಇವಾಗ ಮೋರಿಲ್ ಬಿದ್ದಿರೋ ಅದಕ್ಕೆ ಕಲರ್ ನೋಡು. ಬಿಳಿ ಮೋರಿಲ್ ಬಿದ್ದಿಲ್ಲ ಜೀವರು. ತಾತ ಯಾರು? ಇಲ್ಲ ನಮ್ಮ ಅತ್ತೆಯವರು ಎಲ್ಲದ್ರಲ್ಲೂ ದೊಡ್ಡವರು ಎಲ್ಲರಿಗಿಂತ. ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪಂಗಿಂತ ದೊಡ್ಡವರು ಇವ್ರ ಅಕ್ಕ. ಆದರೆ ತೆಂಗಿಗೆ ತೆಂಗಿ ಥರ ಇವರು, ನನ್ನ ತೆಂಗಿಗೆ ತೆಂಗಿ ಥರ ಅವರೇ. ಏನು ಹೇಳ್ತೀರ? ಜಾಲಿ ಮಾಡಿ. ಶ್ರೀರಾಮ್ಪುರ ಬ್ಲಾಗರ್ ಕೈಗೆಲ್ಲ ಬ್ಯಾಗ್ ಎಲ್ಲ ಕೊಡಂಗಿಲ್ಲ, ಏನೇ ಇದ್ರು ಹೇಳಿ. ಓ ಬಿಟ್ಬಿಡ್ತಾರೆ ದೇವಸ್ಥಾನದ ಒಳಗಡೆ ಕರ್ಕೊಂಡೋಗಿ. ನಡ್ಕೊಂಡ್ಬರ್ತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್, ಎಷ್ಟು ದೂರದಿಂದ ನಡ್ಕೊಂಡ್ಬರ್ತಾ ಇದ್ದೀನಿ ಅಂದರೆ. ನೀವು ನಿಲ್ಸಿ ಅಂದಿದ್ದು ಯಾರು? ಮಕ್ಕಳಿರ್ಬೇಕು ಅವರು. ಇದು ಇನ್ನೊಂದು ದೇವಸ್ಥಾನ ರೀಸ್. ಗೈಸ್ ತಲೆ ಹೊಡ್ಕೊಂಡೆ ಗೈಸ್. ನಗ್ತಾ ಇದೆಯಾ ಗೈಸ್? ನಮಗೆ ಅಂತಾನೆ ದೇವಸ್ಥಾನ ಓಪನ್ ಮಾಡಿದ್ದಾರೆ ಗೈಸ್. ಯಾರೋ ಒಳ್ಳೆಯವರು ದೇವಸ್ಥಾನದವರು. ಒಳಗಡೆ ದೇವ್ರನ್ನ ಓಪನ್ ಮಾಡಿಲ್ಲ, ನಾವು ಮಾತ್ರ ಇರೋದು ದೇವಸ್ಥಾನದಲ್ಲಿ. ನಮಗೆ ಅಂತಾನೆ ಓಪನ್ ಮಾಡಿದ್ದಾರೆ, ತುಂಬ ಒಳ್ಳೆಯವರು. ಹೇಳಿ ಗೈಸ್, ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ವ್ಲಾಗ್ ಮಾಡ್ತೀನಿ. ನಮ್ಮಮ್ಮ ನೋಡಿ ನಕ್ಕೊಂಡು ಹೋಗ್ತಾವ್ರೆ. ವ್ಲಾಗ್ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀನಿ. ವ್ಲಾಗ್ ಕರೆಕ್ಟಾಗಿ ಬರ್ತಾ ಇದೆಯಲ್ವ ನನಗಂತೂ ಗೊತ್ತಿಲ್ಲ. ಕರೆಕ್ಟಾಗಿ ಬರುತ್ತೆ ಗೈಸ್, ಬಂದೇ ಬರುತ್ತೆ. ಟ್ರೈ ಮಾಡಬೇಕಷ್ಟೆ. ಆದರೂ ಏನೇ ಹೇಳಿ ಗೈಸ್, ಮನೇಲಿ ಸಪೋರ್ಟ್ ಮಾಡೋದಕ್ಕಿಂತ ನಗ್ತಾರೆ ಗೈಸ್. ನಾನು ನೋಡಿದ್ರೆ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ನಂಬ್ತಾನೆ ಇಲ್ಲ. ನಿಜವಾಗ್ಲೂ ಇದನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ, ಆದರೆ ಅವರು ಒಂಚೂರು ನಂಬ್ತಾ ಇಲ್ಲ. ಅವ್ರಿಗೇನು ಗೊತ್ತೇ ಆಗ್ತಿಲ್ಲ ನಾನು ಪಕ್ಕ ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದು. ಏನೋ ನಾಡ್ಕಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದಾರೆ. ಆದರೆ ಹಾಕ್ಬೇಕು ಅಂತ ನನಗೂ ಇದೆ, ಆದರೆ ಹಾಕ್ತೀನೋ ಹಾಕಲ್ವೋ ಅನ್ನೋದು ನನಗೆ ಡೌಟ್ ಇದೆ ಇವ್ರು ಹಿಂಗೆ ಮಾಡ್ತಿರೋದಕ್ಕೆ. ನೀವು ಹೇಳಿ ಗೈಸ್, ಇದು ಸರಿನಾ ತಪ್ಪ? ಏನು ಮಾಡೋದು? ನನಗೆ ಹಾಕ್ತೀನಿ ಗೈಸ್, ಪಕ್ಕ ಹಾಕ್ತೀನಿ. ನೋಡೋಣ ಏನಾಗುತ್ತೆ ಏನು ಅಂತ. ನೋಡಿ ನಮ್ಮನೆ ನಾಯಿ ಗೈಸದು, ನಿಮಗೆ ಗೊತ್ತಾಗಲ್ಲ, ಆದರೆ ನಮ್ಮನೆ ದೊಡ್ಡ ನಾಯಿ ಅದು. ಗೈಸ್ ನಮ್ಮಮ್ಮ ಒಂದು ಡೌಟ್ ಕೇಳಿದ್ರು ಗೈಸ್. ಏನು ಗೊತ್ತಾ? ನಾನು ನಿಜವಾಗ್ಲೂ ಅವ್ರ ಮಗನೇನಾ ಅಂತ. ನಂಗೆ ಗೊತ್ತು ನಾನು ಅವ್ರ ಮಗ ಅಲ್ಲ, ಯಾಕಂದರೆ ನಾನು ಅವ್ರಿಗಿಂತ ಚೆನ್ನಾಗಿದ್ದೀನಿ. ಫುಲ್ ಬ್ಯೂಟಿಫುಲ್ ನಾನು. ನಿಮಗೆ ಗೊತ್ತಿಲ್ಲ ಗೈಸ್ ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ಅಂದರೆ. ನಮ್ಮಮ್ಮ ಇವರು ನೋಡಿ, ನಮ್ಮ ಅಮ್ಮಕ್ಕಿಂತ ಬ್ಯೂಟಿಫುಲ್ ಆಗಿದ್ದೀನಿ ಅಲ್ವಾ ಮಮ್ಮಿ? ಹೂವನ್ನು ನೋಡಿದ್ರಾ? ಹೇಳಿಲ್ವಾ ನಮ್ಮಮ್ಮಂಗೆ ನನ್ನ ಮೇಲೆ ಲವ್ ಗೈಸ್. ಅದೆಲ್ಲ ಆ ಥರ ಎಲ್ಲ ಆಚೆ ಎಲ್ಲ ತೋರಿಸ್ಕೊಬಾರ್ದು ಅಂತ ತೋರಿಸ್ಕೊಳಲ್ಲ ಅಷ್ಟೇ. ಸೊ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ರೆ ಸಾಕು, ಸುಮಾರು ಎಷ್ಟೊತ್ತಾದ್ಮೇಲೆ ಬಸ್ಗಳು ಬರ್ತವೆ. ನೋಡಿ ನಮ್ಮಮ್ಮ ಬೈತಾನೆ ಇರ್ತಾರೆ ಯಾವಾಗಲೂ. ಬಂದ ತಕ್ಷಣ ಬಸ್ ಹತ್ಬೇಕತ್ತೆ. ಇನ್ನೇನು ಬಸ್ ಕೆಳಗಡೆ ಹತ್ತೀನಿ ನಾನು? ನೀವು ಹೇಳಿ. ಅಲ್ಲ ನೀವು ಹೇಳಿ ಒಂದು ಮಾತು. ಬಸ್ ಹತ್ತೆ ಹತ್ತದಿಂದ ತಾನೆ ನಂಗೆ ಬಿಡಕ್ಕೆ ನಮ್ಮ ಡಾಕ್ಟರೇ ಚೆನ್ನಾಗಿ ಕಾಣುತ್ತೆ. ಬಿಸ್ಕೆಟ್ ಹಾಕ್ದೆ ಗೈಸ್, ಬಿಸ್ಕೆಟ್ ತಿನ್ಬಿಟ್ರು ನಮ್ಮಮ್ಮ. ಏನೇ ಹೇಳಿ, ನಾವೆಲ್ಲ ಜಾಲಿ ಗೈಸ್. ಇವತ್ತಿನ ವ್ಲಾಗ್ ಮುಗೀತು. ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಮುಂದಕ್ಕೆ. ನಿಮ್ಮ ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಮಾಡಿ. ಈ ಫಸ್ಟ್ ಡೇ ಆಫ್ ವ್ಲಾಗ್ ನಮಗಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಅದನ್ನು ಹೇಳಿ ಕಿತ್ಕೋತೀನಿ. ಮಾಡೋಣ ಅಂತ ಒಂದು
ಡಿಸಿಷನ್ ತೊಗೊಂಡು ಮಾಡಿದ್ದೀನಿ. ನಮ್ಮ ಮನೆ ದೇವರ ಆಶೀರ್ವಾದ ತೊಗೊಂಡು ಇದನ್ನು ಅಪ್ಲೋಡ್ ಮಾಡ್ತೀನಿ. ಆಮೇಲೆ ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದೇ ಥರ ಹೊಸ ಹೊಸ ವೀಡಿಯೋಸ್ ಮುಂದೆ ಹಾಕ್ತಾನೆ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್.